ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसे निधत्तां सन्निधिं मानते च. अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे. पञ्चाशद्वर्षपर्यन्तं सततं रामपूजकः श्री सत्य प्रमोद गुरुराट भासतां नो हृदम्बर. बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः. चित्तं मद्गुणदोषचिन्तनविधौ नूनं मनां मा कृथाः. श्री सत्यात्मगुरो त्वदङ्घ्रियुगलं हित्वा नमे सत्कथि. यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये. श्री गुरुभ्यो नमः. हरिः ओम हरिः ओम हरिः ओम. स्वस्तिस्तु अषेढसन्मङ्गलानि सन्तु. श्लोकैकश्रवणपठनमात्रेण उक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य रुद्राध्याय चमक विवरणारंभे सति किंचित पूर्वकथानुवादः. हरिः ओम हरिः ओम हरिः ओम. हरे राम 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 हरे हरे. हरे कृष्णा कृष्ण कृष्ण हरे हरे. हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನಿನ್ನೆ ದಿನ ನಾವು 21 ಸಂಖ್ಯೆಯ ವೈಶಿಷ್ಟ್ಯ, ಅದರಲ್ಲಿ 21 ನೈವೇದ್ಯ ಗ್ರಹಣ ಮಾಡುವ ಗಣೇಶನ ಬಗ್ಗೆ, ತಪ್ಪು ಮಾಡಿದಾಗ ಶಿಕ್ಷೆ ಅನಿವಾರ್ಯ ಅನ್ನುವ 21 ಪ್ರಮುಖವಾದ ನರಕಗಳ ಬಗ್ಗೆ ನಿನ್ನೆ ಚಿಂತನೆಯನ್ನು ಮಾಡಿದ್ದೇವೆ. ಇವತ್ತಿನ ಸಂಖ್ಯೆ 22. ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಈ 22 ಸಂಖ್ಯೆಯಲ್ಲಿ ಪರಮಾತ್ಮನ ಮತ್ಸ್ಯಾದಿ 10 ರೂಪಗಳನ್ನು, ಆನಂತರ ಕೇಶವಾದಿ ದಾಮೋದರ ಅಂತ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನಯನ್ಮ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, 10 + 12 22. ಈ 22 ಸಂಖ್ಯೆ ಬಂದಾಗ 22 ರೂಪಗಳ ಚಿಂತನೆ ಮಾಡಿ ಅಂತ ನಮಗೆ ಚಮಕ, ಅದಕ್ಕೆ ವ್ಯಾಖ್ಯಾನದಲ್ಲಿ ಸತ್ಯಧರ್ಮ ತೀರ್ಥರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ದೇವರು ದೇವರು ಅಂತಂತೇವೆ, ಆದರೆ ಮನಃಪಟದಲ್ಲಿ ಆ ದೇವರ ಮೂರ್ತಿ ಅಚ್ಚಳಿಯಾಗಿ ಮೂಡಬೇಕು. ಇದಕ್ಕೋಸ್ಕರ ಇವತ್ತು 10 ಅವತಾರಗಳ ಕೇಶವಾದ 12 ರೂಪಗಳ ಚಿಂತನೆಯನ್ನು ನಾವು ಮಾಡೋಣ. ಮತ್ಸ್ಯ, ಕೂರ್ಮ, ವರಾಹ ಅಂತ ಹೇಳ್ಕೊಂಡು ಹೋಗ್ತೇವೆ. ಆದರೆ ಆ ರೂಪವನ್ನು ಚಿಂತನೆ ಮಾಡಬೇಕಾದಾಗ ನಮ್ಮ ಎದುರಿಗೆ ಬರುವ ಚಿತ್ರ ಹೇಗಿರಬೇಕು? ಆ ಪರಮಾತ್ಮ ನಮ್ಮ ಕಣ್ಣೆದುರಿಗೆ ಬರಬೇಕು. ಆಚಾರ್ಯ 72 ಮಹಾಮಂತ್ರಗಳಲ್ಲಿ ಪರಮಾತ್ಮನ ಅನೇಕ ರೂಪಗಳ ಚಿಂತನೆಯನ್ನು ಹೇಳಿದ್ದಾರೆ. ಮತ್ಸ್ಯ, ಕೂರ್ಮ, ಬುದ್ಧ, ಕಲ್ಕಿಯ ಮಂತ್ರಗಳನ್ನು ಹೇಳಲಿಲ್ಲ. ಆದರೆ ಭಾಗವತದಲ್ಲಿ ಉಳಿದ ಪುರಾಣಗಳಲ್ಲಿ ವರ್ಣನೆ ಬಂದಿದೆ. ಅದನ್ನು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಆಚಾರ್ಯ ಸಂಖ್ಯೆ, ಆ ರೂಪ, ಈ ರೂಪ, ಮಹಾಭಾರತ, ಭಾಗವತ ಕಥೆ ಹೇಳ್ರಲ್ಲ, ಕಥೆ ಕೇಳಿದ ನಂತರ ಆ ದೇವರಲ್ಲಿ ಪ್ರೀತಿ ಭಕ್ತಿ ಹುಟ್ಟಿದ ನಂತರ ಆ ಪರಮಾತ್ಮನ ರೂಪಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅಂತನ್ನುವ ಚಿಂತನೆಯ ದಾರಿಗೆ ನಾವು ಬಂದಿದ್ದೇವೆ. ಇಲ್ಲಿವರೆಗೂ ನೀವು ಪೂರ್ತಿಯಾಗಿ ಹರಿವಂಶವನ್ನು ಕೇಳಿದ್ದೀರಿ,
ಶ್ರೀಮದ್ ಭಾಗವತವನ್ನು ಪೂರ್ತಿಯಾಗಿ ಕೇಳಿದ್ದೀರಿ, ಮಹಾಭಾರತ ತಾತ್ಪರ್ಯ ಕೇಳಿದ್ದೀರಿ, ಆನಂತರ ಮಹಾಭಾರತ ಕೆಲವು ಪಾತ್ರಗಳನ್ನು ಕೇಳಿದ್ದೀರಿ, ಆಯಾ ಸಂದರ್ಭದಲ್ಲಿ ಬಂದಿರತಕ್ಕಂಥ ಗುರುಗಳ ಚರಿತ್ರೆಗಳನ್ನು ಕೇಳಿದ್ದೀರಿ, ಭಗವದ್ಗೀತೆಯ ಸಾರಭಾಗವನ್ನು ಕೇಳಿದ್ದೀರಿ. ನಿಮಗೆ ಪರಮಾತ್ಮನಲ್ಲಿ ಪ್ರೀತಿ ಉಂಟಾಗಿದೆ. ನಾನು ನೋಡ್ತೇನೆ, ನಮ್ಮ ಶ್ರೋತೃಗಳು ತಪ್ಪದೇ ದಿನಾಲು ಕೇಳ್ತಾ ಇದ್ದಾರೆ, 1,000 ಜನ ಶ್ರೋತೃಗಳು. ಅಷ್ಟು ಜನ ಅಪ್ಪ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಕೇಳಿದ್ರು ಅಂತ ಅನ್ನೋ ಪ್ರಶ್ನೆ ಬೇರೆ, ದಿನಾಲು ಕೇಳ್ತಾರೆ. ಬೇಸರವಿಲ್ಲದೆ ಕೇಳ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ನಮ್ಮ ಭಗವಂತನ ವಿಷಯಕವಾದ ಶ್ರವಣ ಆಗಿದೆ, ಮನನ ಆಗಿದೆ, ಸಂಕೀರ್ತನ ಆಗಿದೆ, ಪರಮಾತ್ಮನ ಸ್ಮರಣೆ ಈಗ ಮಾಡಬೇಕಾಗಿದೆ. ಪರಮಾತ್ಮನ ಸ್ಮರಣೆ ಹೇಗೆ? ಭಾಗವತದ 6ನೇ ಸ್ಕಂದದ ಕೊನೆಯಲ್ಲಿ ಎಂಟನೇ ಸ್ಕಂದದ ಕೊನೆಯಲ್ಲಿ ಭಗವಂತನ ಮತ್ಸ್ಯಾವತಾರದ ವರ್ಣನೆ ಬರ್ತದೆ. ಸತ್ಯವ್ರತ ಮಹರ್ಷಿ ಸಂಧ್ಯಾವಂದನೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ನೀರಿನಿಂದ ಅರ್ಘ್ಯವನ್ನು ತೆಗೆದುಕೊಳ್ತಾನೆ. ಬೊಗಸೆಯಲ್ಲಿ ಸಣ್ಣ ಮೀನು ಕಾಣುತ್ತದೆ. ಆಯ್ತು, ತಿರುಗಿ ನೀರಿಗೆ ಹಾಕಿದ್ರೆ ಆಯಿತು ಅಂತ ತಿಳ್ಕೊಂಡಂತೇಳಿ ಹೊರಟಾಗ ಆ ಮೀನು ಹೇಳ್ತದೆ, ನನ್ನನ್ನು ನೀರಿನಲ್ಲಿ ಬಿಡಬೇಡ, ದೊಡ್ಡ ಮೀನುಗಳನ್ನು ನಾನು ತಿಂದು ಹಾಕ್ಬೋದು, ಅದಕ್ಕೆ ನನ್ನನ್ನು ಸಂರಕ್ಷಣೆ ಮಾಡು. ಆಯಿತು ಅಂತ ತಿಳ್ಕೊಂಡು ಅಂತೇಳಿ ಬದಿಯಲ್ಲಿದ್ದ ಕಮಂಡಲ್ನಲ್ಲಿ ಆ ನೀರನ್ನು ಹಾಕಿದರು. ಸಂಧ್ಯಾವಂದನೆ ಮಾಡಿ ನೋಡ್ತಾರೆ, ಕಮಂಡಲ್ಗಿಂತಲೂ ಬಹಳ ದೊಡ್ಡದಾಗಿದೆ. ಆಶ್ಚರ್ಯವಾಯಿತು, ಇಟ್ಟು ಬೇಗ ಇಟ್ಟು ದೊಡ್ಡದಾಗದ್ದು ಹೇಗೆ ಅಂತ ತಿಳ್ಕೊಂಡಂತೆ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲಿಂಜರ ಅಂತ ತಿಳ್ಕೊಂಡಂತೇಳಿ ಕಲ್ಲಿನಿಂದ ಮಾಡಿದ ಡೋಣಿ, ಗಲಗಚ್ಚು ಅಂತ ಕರೀತಾರೆ ಅದಕ್ಕೆ, ಅದರಲ್ಲಿ ಈ ಮೀನನ್ನು ಹಾಕಿಟ್ರೆ ಅದಕ್ಕಿಂತಲೂ ದೊಡ್ಡದಾಗಿದೆ. ಮರುದಿವಸ ಹೊಂಡ, ಅದರ ಮರುದಿವಸ ನದಿಯಲ್ಲಿ ಹಾಕುವಾಗ ಹೇಳ್ತದೆ, ನಾನು ಸಾಮಾನ್ಯ ಮೀನಲ್ಲ, ಸಾಕ್ಷಾತ್ ಶ್ರೀಹರಿ. ಮನ್ವಂತರ ಪ್ರಳಯದಿಂದ ನಿನ್ನನ್ನು ಉಳಿಸಬೇಕಾಗಿದೆ. ಮುಂದಿನ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಹೊಸ ಸೃಷ್ಟಿಗೆ ಬೇಕಾದ ಎಲ್ಲ ಬೀಜಗಳನ್ನು, ಎಲ್ಲ ಪ್ರಾಣಿ ವೃಕ್ಷಗಳ ಸ್ಯಾಂಪಲ್ಗಳನ್ನು ನೀನು ಸಂಗ್ರಹ ಮಾಡು. ದೊಡ್ಡ ನೌಕೆಯಲ್ಲಿ ಅದನ್ನೆಲ್ಲ ಇಟ್ಟುಕೋ. 7 ದಿನಗಳ ನಂತರ ಜೋರಾಗಿ ಮಳೆ ಬರ್ತದೆ. ನೀರು ತುಂಬಿ ಕ್ರಮವಾಗಿ ಹಿಮಾಲಯದ ಶಿಖರದವರೆಗೂ ನೀರು ಹೋಗ್ತದೆ. ಆ ನೀರು ಭಾಳ ಬಂದಾಗ ಹಡಗು ಅಲ್ಗಾಡ್ತಾ ಇರುವಾಗ ಅಂಜಬೇಡ. ಆಗ ದೊಡ್ಡ ಮೀನಿನ ರೂಪದಿಂದ ನಾನು ಬರ್ತೇನೆ. ನನ್ನ ತಲೆಯ ಮೇಲೆ ಒಂದು ಕೋಡಿರ್ತದೆ. ಆ ಕೋಡಿಗೆ ನಿನ್ನ ನೌಕೆಯ ಹಗ್ಗವನ್ನು ಕಟ್ಟು, ನಿಮ್ಮನ್ನೆಲ್ಲ ನಾನು ಉಳಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಮತ್ಸ್ಯಾವತಾರವನ್ನು ತೆಗೆದುಕೊಂಡಿದ್ದಾನೆ. ಸತ್ಯವ್ರತ ಬಹಳ ಭಕ್ತಿಯಿಂದ ಆ ಮೀನಿನ ರೂಪದ ಪರಮಾತ್ಮನನ್ನು ಹೊಗಳಿದ್ದಾನೆ. ಮೀನಿನ ರೂಪದ ಚಿಂತನೆಯ ಸಂದರ್ಭದಲ್ಲಿ ಬೇರೆ ಪುರಾಣಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವರ್ಣನೆ ಬರ್ತದೆ. ಮೀನಿನ ಮುಂಭಾಗದಲ್ಲಿ
ಪರಮಾತ್ಮನ ಅರ್ಧ ಶರೀರ. ಮೀನು ಹೀಗೆ ಬಾಯಿ ತೆಗೆದಿದೆ, ಅದರಲ್ಲಿ ಪರಮಾತ್ಮ ಶಂಖ ಚಕ್ರ ಗದಾ ಪದ್ಮಗಳಿಂದ ಯುಕ್ತನಾಗಿ, ಕಿರೀಟ ಕುಡ್ಡಲ ಹಸನ್ಮುಖನಾಗಿ ಯುಕ್ತನಾಗಿ, ಉಳಿದ ಎಲ್ಲ ಶರೀರ, ಯಾಕೆ ಅರ್ಧ ಶರೀರ ಎಲ್ಲ ಆ ಮೀನಿನ ಬಾಯಿಯೊಳಗೆ ಇದೆ, ದೊಡ್ಡ ಮೀನಿನ ಆಕಾರ, ಆ ಮೀನಿನ ತಲೆ ಮೇಲೆ ಕೂಡಿದೆ. ಈ ರೀತಿಯಾಗಿ ಮತ್ಸ್ಯಾವತಾರಿಯಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆ ಮಾಡಬೇಕು. ಆ ಸತ್ಯವ್ರತ ಋಷಿ ಈ ನಮ್ಮ ಮನ್ವಂತರದ ವೈವಸ್ವತ ಮನ್ವಂತರದ ಮನುವಾಗಿ ಸೂರ್ಯನ ಪುತ್ರನಾಗಿ ಹುಟ್ಟುತ್ತಾನೆ. ಪರಮಾತ್ಮ ಅವನನ್ನು ಸಂರಕ್ಷಿಸಿದ ನಂತರ ಹಿಂದಿನ ಮನ್ವಂತರದ ಕೊನೆಯಲ್ಲಿ ವೇದಗಳಿಗೆ ಅಪಾರ್ಥ ಮಾಡೋದಕ್ಕೋಸ್ಕರ ವೇದಗಳನ್ನು ಅಪಹರಣ ಮಾಡಿರ್ತಕ್ಕಂಥ ಹಯಗ್ರೀವ ಅಂತಿಕೊಂಡಂತಕ್ಕಂಥ ಅಸುರನನ್ನು ಪರಮಾತ್ಮ ಸಂಹಾರ ಮಾಡಿ ಆ ವೇದಗಳನ್ನು ಪುನಃ ತಂದು ಬ್ರಹ್ಮದೇವರಿಗೆ ಒಪ್ಪಿಸಿದ್ದ. ಹೀಗಾಗಿ ಪುರಾಣಾಂತರದಲ್ಲಿ ವರ್ಣನೆ ಬರ್ತದೆ. ಅರ್ಧ ಶರೀರ ಮೀನು, ಶಂಖಚಕ್ರ ಗದಾಪದ್ಮ, ಕೈಯಲ್ಲಿ 4 ಶಿಶುಗಳು. ಒಂದು ಶಿಶು ಋಗ್ವೇದ, ಇನ್ನೊಂದು ಶಿಶು ಯಜುರ್ವೇದ, ಮತ್ತೊಂದು ಶಿಶು ಸಾಮವೇದ, ಇನ್ನೊಂದು ಶಿಶು ಅಥರ್ವವೇದ. ಈ ರೀತಿಯಾಗಿ ಮತ್ಸ್ಯರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು. ಆನಂತರ ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕಾದಾಗ ಅಂದು ದುರ್ವಾಸರ ಶಾಪದಿಂದ ಇಂದ್ರ ತನ್ನ ಸಂಪೂರ್ಣವಾಗಿರ್ತಕ್ಕಂತಹ ಸಂಪತ್ತನ್ನು ಕಳೆದುಕೊಂಡಾಗ ಬ್ರಹ್ಮದೇವರ ಮಾತಿನಂತೆ ಸುರ ಅಸುರರು ಸೇರಿ ಸಮುದ್ರ ಮಥ ಮಾಡಲು ನಿಶ್ಚಯಿಸ್ತಾರೆ. ಮಂದರ ಪರ್ವತ ಎತ್ತಲಿಕ್ಕಾಗೋದಿಲ್ಲ. ಪರಮಾತ್ಮನೇ ತಾನು ಅಜಿತ ರೂಪದಿಂದ ಬಂದು ಮಂದರ ಪರ್ವತ ಎತ್ತುಕೊಡ್ತಾನೆ. ಕ್ಷೀರ ಸಮುದ್ರ ದಂಡೆಯಲ್ಲಿ ಇಡ್ತಾನೆ. ಅದನ್ನು ಒಳಗೆ ದಬ್ಬಲಿಕ್ಕೆ ಹೋಗಿ ಬಿದ್ದು ಅನೇಕ ದೈತ್ಯರು ದೇವತೆಗಳು ಗಾಯಗೊಳ್ತಾರೆ. ಪರಮಾತ್ಮ ಪುನಃ ಅದನ್ನು ಎತ್ತಿ ಸಮುದ್ರದ ಮಧ್ಯದಲ್ಲಿಡ್ತಾನೆ. ಮುಳುಗಿ ಹೋಗುವ ಆ ಪರ್ವತವನ್ನು ಧಾರಣೆ ಮಾಡೋದಕ್ಕೋಸ್ಕರ ಪರಮಾತ್ಮ ಕೂರ್ಮ ರೂಪವನ್ನು ತೆಗೆದುಕೊಳ್ತಾನೆ. ಕೂರ್ಮರೇಪಿಯ ಪರಮಾತ್ಮನ ಚಿತ್ರ ಸೊಂಟದವರೆಗೂ ಆ ಆಮೆಯ ಶಂಖಚಕ್ರದಾಪದ ಸುಂದರವಾಗಿರ್ತಕ್ಕಂಥ ರೂಪ. ಆ ನಂತರ ಕೆಳಗಿನ ಶರೀರ ಆಮೆಯ ಶರೀರ ಟಾರ್ಟೈಸ್. ಪರಮಾತ್ಮ ಆ ಪರ್ವತವನ್ನು ತನ್ನ ಡುಬ್ಬದ ಮೇಲೆ ಹೊತ್ತುಕೊಂಡ್ರೆ ಆ ಮಹೇಂದ್ರ ಪರ್ವತ ಅವರು ಕಡಿಯುವ ರಭಸಕ್ಕೆ ಹಾರ್ತಾ ಇದ್ದರೆ ಗರುಡಾರೂಢನಾಗಿ ಇನ್ನೊಂದು ರೂಪದಿಂದ ಪರ್ವತದ ಮೇಲೆ ಕೈ ಇಟ್ಟಿದ್ದಾನೆ. ಮೇಲೆ ಹಾರಬಾರ್ದು ಅಂತೇಳಿ, ಕೆಳಗೆ ಮುಳುಗಬಾರ್ದು ಅಂತೇಳಿ ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಆ ರೂಪವನ್ನು ಚಿಂತನೆ ಮಾಡಬೇಕು. ದೇವಾದಿ ದೇವತೆಗಳು ಆ ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ವಿಶಿಷ್ಟ ರೀತಿಯಿಂದೆಲ್ಲ ಸ್ತೋತ್ರ ಮಾಡ್ತಾರೆ. ಇಂತಹ ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ತಪ್ಪದೇ ಚಿಂತನೆ ಮಾಡಬೇಕು ಅಂತೇಳಿ ಪುರಾಣಗಳು ನಮಗೆ ತಿಳಿಸಿಕೊಡ್ತವೆ. ಇದರ ನಂತರ ಪರಮಾತ್ಮನ 3ನೇ ಅವತಾರ ವರಾಹ ಅವತಾರ. ವರಾಹ ಅವತಾರದಿಂದ ರಾಮಾವತಾರದವರೆಗೂ ಆಚಾರ್ಯರು ಧ್ಯಾನ ಶ್ಲೋಕಗಳನ್ನು
ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ತಂತ್ರಸಾರದಲ್ಲಿ ಹೇಳ್ತಾರೆ, ಹೇಗೆ ವರಾಹ ರೂಪಿಯಾದಂಥ ಪರಮಾತ್ಮನನ್ನು ಯಾವ ರೀತಿಯಿಂದಲೂ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ನಮಗೆ ತಿಳಿಸ್ತಾ ಇದ್ದಾರೆ. ಶ್ಯಾಮ ಸುದರ್ಶನ ದರ ಅಭಯ ಸದ್ವರೇತೋ ಭೂಮ್ಯಾಯುತೋ ಅಖಿಲ ನಿಜೋಕ್ತ ಪರಿಗ್ರಹೈಶ್ಚ ಧ್ಯೇಯೋ ನಿಜೈಶ್ಚ ತನುಭಿಃ ಸಕಲೈರುಪೇತಃ ಕೋಲೋ ಹರಿ ಸಕಲ ವಾಂಛಿತ ಸಿದ್ಧಯೇ ಅಜಃ. ಪರಮಾತ್ಮನ ಬಣ್ಣ ಕಪ್ಪು. ಆನಂತರ ಎರಡು ಕೈಯಲ್ಲಿ ಶಂಖ ಮತ್ತು ಚಕ್ರ, ಸುದರ್ಶನ ದರ. ಆನಂತರ ಒಂದು ಅಭಯ ಮುದ್ರ, ಒಂದು ವರಮುದ್ರ. ಪರಮಾತ್ಮ ಈ ರೀತಿಯಾಗಿ ಅಭಯ ಮತ್ತು ವರಮುದ್ರ. ವರಮುದ್ರ ಹೀಗೆ ಕೆಳಗೆ ಕೈ ಇರ್ತದೆ, ಅಭಯ ಮುದ್ರ ಹೀಗಿರ್ತದೆ. ಸುದರ್ಶನ ದರ ಶಂಖ ಅಭಯ ಸದ್ವರ. ವರಾಭಯ 4 ಕೈಗಳು, ಮುಖ ಕಾಡು ಹಂದಿಯ ಮುಖ. ಆನಂತರ ಶಂಖವನ್ನು ಹೀಗೆ ಹಿಡಿದುಕೊಂಡಿದ್ದಾನೆ. ಈ ಕೈ ಮೇಲೆ ಮಹಾಲಕ್ಷ್ಮೀ ದೇವಿಯನ್ನು ಕುಡಿಸ್ಕೊಂಡಿದ್ದಾನೆ. ಕಮಲದಲ್ಲಿ ಮಹಾಲಕ್ಷ್ಮೀ ದೇವಿ ಬಹಳ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಭೂದೇವಿ ತನ್ನ ಕೋರೆ ದಾಡೆಯ ಮೇಲೆ ಸಂಪೂರ್ಣ ಪೃಥ್ವಿಯ ಭೂಮಂಡಲದ ರೂಪದಲ್ಲಿ ಭೂದೇವಿಯನ್ನು ಹೊತ್ತುಕೊಂಡು ಅಖಿಲ ನಿಜೋಕ್ತ ಪರಿಗ್ರಹ ಇಷ್ಟ. ಅದರ ಜೊತೆಗೆ ಪರಮಾತ್ಮನ ಜೊತೆಯಲ್ಲಿ ಯಾವಾಗಲೂ ವಿಮಲಾದಿ ನವಶಕ್ತಿಗಳು, ಅವನ ಅನೇಕ ರೀತಿಯಾಗಿರ್ತಕ್ಕಂಥ ಪಾರ್ಷದರು ಎಲ್ಲರೂ ಅವನ ಜೊತೆಯಲ್ಲಿದ್ದಾರೆ. ಪರಮಾತ್ಮ ಒಬ್ಬನೇ ಬರೋದಿಲ್ಲ, ರಾಜಾದಿರಾಜ ಚಕ್ರವರ್ತಿ ಅವನು. ಇಂಥ ಪರಮಾತ್ಮನನ್ನು ಅನೇಕ ಸುಂದರವಾಗಿರ್ತಕ್ಕಂಥ ಅನಸಂಖ್ಯ ರೂಪಗಳ ಜೊತೆಯಲ್ಲಿ ಈ ವರಾಹರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಆಚಾರ್ಯರು ತಂತ್ರಸಾರದಲ್ಲಿ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ನಮಗೆ ಮಂತ್ರಸಿದ್ಧಿ ಆಗಬೇಕಾಗಿದ್ದರೆ ವರಾಹರೂಪಿಯಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಇಲ್ಲ ನಮಗೊಂದು ಸೈಟ್ ಬೇಕಾಗಿದೆ, ಇಲ್ಲ ನಮಗೆ ಸ್ವಂತ ಮನೆ ಆಗಬೇಕಾಗಿದೆ, ಇಲ್ಲ ನನಗೆ ಸ್ಥಿರವಾಗಿರ್ತಕ್ಕಂಥ ಸ್ಥಾನ ಮೋಕ್ಷದಲ್ಲಿ ಬೇಕಾಗಿದೆ ಅಂತನ್ನುವ ಬಯಕೆ ಉಳ್ಳ ಪ್ರತಿಯೊಬ್ಬ ವ್ಯಕ್ತಿ ಗುರುಗಳಿಂದ ಓಂ ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದದಾಪಯ ಸ್ವಾಹ ಅಂತನ್ನುವ ಮಂತ್ರವನ್ನು ಜಪ ಮಾಡಬೇಕು. ಆದರೆ ಗುರುಗಳಿಂದ ಈ ಮಂತ್ರ ಉಪದೇಶ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ವರಾಹರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಶಂಖ ಚಕ್ರ, ಆನಂತರ ವರ ಅಭಯ ಮುದ್ರಗಳಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆ ಅತ್ಯಂತ ಅವಶ್ಯಕವಾಗಿದೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇದರ ನಂತರ ನರಸಿಂಹ ಅವತಾರ. ತನ್ನ ಭಕ್ತನಾದ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಹಿರಣ್ಯಕಶಿಪು ಕೇಳಿದ, ದೇವರು ದೇವರು ಅಂತಂತೀಯಲ್ಲ, ಆ ನಿನ್ನ ದೇವರು ಎಲ್ಲಿದ್ದಾನೆ? ಆಗ ಪ್ರಹ್ಲಾದ ಹೇಳ್ತಾನೆ, ಸರ್ವತ್ರ, ಎಲ್ಲ ಕಡೆಗಿದ್ದಾನೆ. ಯದಿ ಸ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಎಲ್ಲ ಕಡೆಗಿದ್ದರೆ ಈ ಕಂಬದಲ್ಲಿ ಯಾಕೆ ಕಾಣೋದಿಲ್ಲ? ಅಂತ ಕೇಳಿದಾಗ ಆ ಕಾಲದಲ್ಲಿ ಪ್ರಹ್ಲಾದ ಹೇಳ್ತಾನೆ, ನನಗೆ ಕಾಣ್ತಾ ಇದ್ದ.
ಪರಮಾತ್ಮ ಎಲ್ಲ ಕಡೆಗಿದ್ದಾನೆ, ಕಂಬದಲ್ಲಿಯೂ ಇದ್ದಾನೆ. ಆ ಹಿರಣ್ಯಕಶಿಪು ಬಂದು ತನ್ನ ಗದೆಯಿಂದ ಆ ಕಂಬಕ್ಕೆ ಹೊಡೆದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಟಿತಂ ವ್ಯಾಪ್ತಿಂಚ ಸರ್ವೇಶ್ವಕಲೇತ್ತ ದರ್ಶಯನ್. ಪರಮಾತ್ಮನ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಅದ್ಭುತವಾದ ರೂಪ ತೆಗೆದುಕೊಂಡಿದ್ದಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಟಿತಂ. ತನ್ನ ಸೇವಕನಾಗಿರ್ತಕ್ಕಂತಹ, ತನ್ನ ಪರಮ ಭಕ್ತನಾಗಿರ್ತಕ್ಕಂತಹ ಪ್ರಹ್ಲಾದ ಅವನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ, ಅಥವಾ ಮನುಷ್ಯರಿಂದ ಮರಣ ಬೇಡ, ಪ್ರಾಣಿಯಿಂದ ಮರಣ ಬೇಡ, ಹಾಗೆ ಹೀಗೆ 20 ಬೇಡ್ಕೊಂಡಿದ್ದಲ್ಲ ಹಿರಣ್ಯಕಶಿಪು. ಆ ರೀತಿಯಾಗಿ ಈ ಕಡೆಗೆ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಇಂಥ ಆ ಬ್ರಹ್ಮದೇವರ ವರವನ್ನು ಸತ್ಯ ಮಾಡೋದಕ್ಕೋಸ್ಕರ ಸತ್ಯಧರ್ಮ ತೀರ್ಥರು 16 ತರಹದ ಅರ್ಥವನ್ನು ಬರೀತಾರೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಟಿತಂ ಅಂತ ಕೂಡ ಅನ್ನೋದಕ್ಕೋಸ್ಕರ. ಇಂಥ ಸಂದರ್ಭದಲ್ಲಿ ಆ ನರಸಿಂಹದೇವರ ಧ್ಯಾನ ಹೇಗೆ ಮಾಡಬೇಕು, ನರಸಿಂಹದೇವರ ಚಿಂತನೆ ಹೇಗೆ ಮಾಡಬೇಕು ಅನ್ನೋದು ತಂತ್ರಸಾರದಲ್ಲಿ ಆಚಾರ್ಯರು ನರಸಿಂಹದೇವರ ಧ್ಯಾನದ ಕ್ರಮವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಧ್ಯಾಯೇತ್ ನೃಸಿಂಹಂ ಉರು ವೃತ್ತ ರವಿತ್ರಿನೇತ್ರಂ. ಸೂರ್ಯನಂತೆ ತೇಜೋಮಯವಾಗಿರ್ತಕ್ಕಂತಹ ಬಿಸಿಯಾದ ಕಿರಣಗಳು ಬೆಂಕಿಯನ್ನು ಉಗುಳ್ತಕ್ಕಂತಹ 3 ಕಣ್ಣುಗಳುಳ್ಳ ನರಸಿಂಹದೇವರನ್ನು. ನರಸಿಂಹದೇವರಿಗೆ 2 ಕಣ್ಣ ಜೊತೆಲಿ ಹಣೆಯಲ್ಲಿ 1 ಕಣ್ಣಿದೆ. ರವಿತ್ರಿನೇತ್ರಂ, ಆ ಕಣ್ಣುಗಳಲ್ಲಿ ಸೂರ್ಯ ಸನ್ನಿಹಿತನಾಗಿದ್ದಾನೆ. ಜಾನು ಪ್ರಸಕ್ತ ಕರಯುಗ್ಮಂ, ತಮ್ಮ ತೊಡೆಯ ಮೇಲೆ ಹಿರಣ್ಯಕಶಿಪುವನನ್ನು ಮಲಗಿಸಿಕೊಂಡು 2 ಕೈಗಳನ್ನು ತಮ್ಮ ತೊಡೆ ಮೇಲೆ ಇಟ್ಟುಕೊಂಡಿದ್ದಾರೆ. ಇನ್ನು 2 ಕೈಗಳಲ್ಲಿ ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾರೆ. ಅಥ ಪರಾಭ್ಯಾಂ ಚಕ್ರಂ ದರಂ ದದತಂ. ಇದರ ಜೊತೆಯಲ್ಲಿ ತೊಡೆಯ ಅಂಚಿನಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಕುಡಿಸಿಕೊಂಡಿದ್ದಾರೆ. ಹಿರಣ್ಯಕಶಿಪು ಸಹಿತವಾದ ರೂಪವನ್ನು ಚಿಂತನೆ ಮಾಡುವುದಿಲ್ಲ. 2 ಕೈಗಳನ್ನು ತೊಡೆಯ ಮೇಲೆ ಇಟ್ಟುಕೊಂಡು ತಮ್ಮ ಎಡ ತೊಡೆಯ ಮೇಲೆ ಮಹಾಲಕ್ಷ್ಮಿಯನ್ನು ಕುಡಿಸಿಕೊಂಡಿರ್ತಕ್ಕಂತಹ ತಿಗ್ಮ ಅಂಶು ಕೋಟ್ಯಧಿಕ ತೇಜ, ಪ್ರಖರವಾಗಿರ್ತಕ್ಕಂಥ ಕೋಟ್ಯಾವಧಿ ಸೂರ್ಯನ ಪ್ರಕಾಶವನ್ನು ಮೀರ್ತಕ್ಕಂತಹ ಅದ್ಭುತ ಶಕ್ತಿಯುಕ್ತನಾದ ನರಸಿಂಹದೇವರನ್ನು ಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ತೊಡೆಯ ಮೇಲೆ 2 ಕೈಗಳು, ಜೊತೆಯಲ್ಲಿ ಮಹಾಲಕ್ಷ್ಮೀ ದೇವಿ ತೊಡೆಯ ಮೇಲೆ, ಎಡಬದಿಗೆ ಎಡ ತೊಡೆಯ ಮೇಲೆ, ಮೇಲಿನ 2 ಕೈಗಳಲ್ಲಿ ಶಂಖಚಕ್ರ, 3 ಕಣ್ಣುಗಳಿರ್ತಕ್ಕಂಥ ಭೀಕರವಾದ ಸಿಂಹನ ಮುಖ. ಇಂಥ ಅದ್ಭುತವಾಗಿರ್ತಕ್ಕಂಥ ನರಸಿಂಹದೇವರನ್ನು ಈ ಕ್ರಮದಲ್ಲಿ ಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ತಂತ್ರಸಾರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದರ ನಂತರ ಪರಮಾತ್ಮನ ವಾಮನ ರೂಪವನ್ನು ನಮಗೆ ತಿಳಿಸಿಕೊಡ್ತಾರೆ. ಪರಮಾತ್ಮನ ವಾಮನ ರೂಪ ಹೇಗಿದೆ? ಬಾಲರೂಪ ಸರ್ವಸಾಮಾನ್ಯವಾಗಿರ್ತದೆ. ಆದರೆ ಧ್ಯಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಉದ್ಯದ್ರ ವಿಪ್ರಭಂ ಅರೀಂದ್ರ ದರೌಕರಾಂಚ ಜ್ಞಾನಂಚ ಬಿಭ್ರತಮಜಂ ಪ್ರಿಯಯ ಸಮೇತಂ. ಪರಮಾತ್ಮನನ್ನು, ವಾಮನರನ್ನು ಕಿರೀಟ, ಕುಂಡಲ,
ಇತ್ಯಾದಿಗಳಿಂದ ಸಹಿತವಾಗಿರ್ತಕ್ಕಂಥ ಸುಂದರವಾದ ಮುಖ. ಆ ನಂತರ 2 ಕೈಗಳಲ್ಲಿ ಶಂಖಚಕ್ರ, ಎಡಗೈಯಲ್ಲಿ ಗದೆ, ಬಲಗೈಯಲ್ಲಿ ಜ್ಞಾನ ಮುದ್ರ. ವರದರಾಜನ ರೂಪವೂ ಕೂಡ ಇದೇ ರೀತಿಯಾಗಿದೆ. ವಾಮನ ರೂಪ ಈ ರೀತಿಯಾಗಿ ಬಾಲಕನಾಗಿ ಬಲಿಚಕ್ರವರ್ತಿ ಹೋದರೂ ಕೂಡ ಈ ವಾಮನ ರೂಪ, ಬೆಂಕಿಯಿಂದ ಬಂದಿರತಕ್ಕಂಥ ವಾಮನ ರೂಪ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ರೂಪ. ಯಾವುದಾದ್ರೂ ನಮ್ಮ ವಿದ್ಯಾಪೀಠಕ್ಕೆ ಬಂದಾಗ ಅದ್ಭುತವಾಗಿರ್ತಕ್ಕಂಥ ವಾಮನ ರೂಪ ಇದೆ. ಎಷ್ಟು ದೊಡ್ಡ ಪ್ರತಿಮೆ ಇದೆ, ಸುಮಾರು 10-12 ಇಂಚ್ 10 ಇಂಚಿಗಿಂತ ದೊಡ್ಡ ಪ್ರತಿಮೆ ಇದೆ. ಸುತ್ತಲೂ ಬೆಂಕಿಯ ಜ್ವಾಲೆಗಳು. ಆ ಅದಿತಿ ದೇವಿ ಮಾಡಿರ್ತಕ್ಕಂಥ ಪಯೋವ್ರತದ ಬೆಂಕಿಯಿಂದ ಎದ್ದು ಬಂದಿದ್ದಾನೆ. ಶಂಖ ಚಕ್ರ, ಸುಂದರವಾಗಿರ್ತಕ್ಕಂಥ ಕಿರೀಟ ಇತ್ಯಾದಿಗಳಿಂದ ಯುಕ್ತವಾದಂಥ ಹಸನ್ಮುಖ, ಎಡಗೈಯಲ್ಲಿ ಗದೆ, ಬಲಗೈಯಲ್ಲಿ ಜ್ಞಾನ ಮುದ್ರ. ಈ ರೀತಿಯಿಂದ ಸಹಿತನಾದಂಥ ವಾಮನನನ್ನು ಜಪ ಮಾಡುವಾಗ ಧ್ಯಾನ ಮಾಡಬೇಕು. ಬಲಿಚಕ್ರವರ್ತಿ ಹತ್ರ ಹೋದಾಗ ಬಾಲರೂಪದಿಂದ ಚಿಂತನೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಧ್ಯಾನ ಮಾಡುವಾಗ, ವಾಮನ ರೂಪಿಯಾದ ಪರಮಾತ್ಮ ಧ್ಯಾನ ಮಾಡುವಾಗ ಈಗಲೇ ನಾನು ಹೇಳಿದಂತೆ ಶಂಖಚಕ್ರ ಗದಾ ಜ್ಞಾನ ಮುದ್ರೆಗಳಿಂದ ಯುಕ್ತನಾದ ಚತುರ್ಬಾಹು ರೂಪಿಯಾಗಿರ್ತಕ್ಕಂಥ ಆ ವಾಮನನನ್ನು ಧ್ಯಾನ ಮಾಡಬೇಕು. ಉದ್ಯತ್ರ ವಿಪ್ರಭಮರಿಂದ ಗದೌ ಗದಾಂಚ ಜ್ಞಾನಂಚ ಬಿಪ್ರತಮಜಂ ಪ್ರಿಯಯಾ ಸಮೇತಂ ವಿಶ್ವಾವಕಾಶಮಭಿತ ಪ್ರತಿಪೂರಯಂತಂ ಭಾಷಾ ಸ್ವಯಾ ಸ್ಮರತ ವಿಷ್ಣುಮಜಾದಿವಂದ್ಯಂ. ಅಜಾದಿವಂದ್ಯಂ, ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾ ಇರತಕ್ಕಂಥ ಆ ವಾಮನನನ್ನು ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ಆನಂತರ ಪರಶುರಾಮದೇವರ ಚಿಂತನೆ ಹೇಗೆ ಮಾಡಬೇಕು ಅಂತೇಳಿ ಆಚಾರ್ಯ ತಂತ್ರಸಾರದಲ್ಲಿ ತಿಳಿಸಿ ಹೇಳ್ತಾರೆ. ಅಂಗಾರವರ್ಣಂ ಅಭಿತೋಂಡ ಬಹಿಪ್ರಭಾಭಿ ವ್ಯಾಪ್ತಂ ಪರಶ್ವದ ಧನುರ್ಧರಮೇಕವೀರಂ ಧ್ಯಾಯೇದಜೇಶ ಪುರುಹೂತಮುಖೈ ಸ್ತುವದ್ಭಿಃ ಆವೀತಮಾತ್ಮಪದವೀಂ ಪ್ರತಿಪಾದಯಂತಂ. ಈ ಕ್ರಮದಲ್ಲಿ ಪರಶುರಾಮ ದೇವರು ಧ್ಯಾನ ಮಾಡಬೇಕಂತ. ಅಂಗಾರವರ್ಣಂ ಅಭಿತಃ ಅಂಡಬಹಿಪ್ರಭಾಭಿ, ಒಳ್ಳೆ ಉರಿಯುವ ಬೆಂಕಿಯಂತೆ ಬಣ್ಣ, ಕೆಂಪು ಬಣ್ಣ. ಸುತ್ತಲೂ ಪ್ರಭಾವಲಯ, ಒಳ್ಳೆ ಬ್ರಹ್ಮಾಂಡದ ಹೊರಗೂ ವ್ಯಾಪ್ತವಾಗಿರ್ತಕ್ಕಂಥ ಪ್ರಭಾವಲಯ. ಒಂದು ಕೈಯಲ್ಲಿ ಪರಶು ಕೊಡಲಿ, ಇನ್ನೊಂದು ಕಡೆಯಲ್ಲಿ ಧನುಷ್ಯ. ಪರಶು ಅಧ ಧನುರ್ಧರಮೇಕವೀರಂ, 2 ಕೈಯದಿಂದ ಯುಕ್ತನಾಗಿರ್ತಕ್ಕಂಥ ಪರಶುರಾಮ ದೇವರು ಇಂಥವನು. ಧಾಯೇ ದಜೇಶ ಪುರುಹೂತ ಮುಖೈಸ್ತುವದ್ಭಿ, ಬ್ರಹ್ಮಾದಿ ದೇವತೆಗಳು ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಂಥ ಆತ್ಮಪದವೀಂ ಪ್ರತಿಪಾದಯಂತಂ, ನನ್ನ ಶರಣು ಬನ್ನಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡಂತೇಳಿ ಮೋಕ್ಷದಾಯಕವಾಗಿರ್ತಕ್ಕಂಥ ತನ್ನ ಪರಶುರಾಮ ರೂಪವನ್ನು ಆ ಪರಮಾತ್ಮನ ಧ್ಯಾನ ಮಾಡಬೇಕು ಅಂತ. ಒಳ್ಳೆ ಬೆಂಕಿಯಂತಹ ಮುಖ, ಋಷಿಯಂತೆ ಜಟೆಯನ್ನು ಕಟ್ಟಿಕೊಂಡಿದ್ದಾನೆ. ಕಟ್ಟಿದ ಜಟೆ. ಆನಂತರ ಒಂದು ಕೈಯಲ್ಲಿ ಪರಶು ಕೊಡಲಿ, ಇನ್ನೊಂದು ಕೈಯಲ್ಲಿ ಧನುಷ್ಯಬಾಣ. ಜಗತ್ತಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಬಂದಿರತಕ್ಕಂತಹ
ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾದಂಥ ಪರಶುರಾಮ ದೇವರನ್ನು ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಇನ್ನು ರಾಮನನ್ನು ಹೇಗೆ ಧ್ಯಾನ ಮಾಡಬೇಕು? ರಾಮಾವತಾರ ಶ್ಯಾಮಂ, ಮೇಘಶ್ಯಾಮ ಬಣ್ಣ, ರವೀಂದ್ವಮಿತದೀದಿತಿ ಕಾಂತಿಯುಕ್ತಂ, ಅವನ ಕಾಂತಿ ನೂರಾರು ಸೂರ್ಯರು ಪ್ರಕಾಶಿತರಾದಾಗ ಹೇಗೆ ಇರಬೇಕು, ಸುತ್ತಲೂ ಇರ್ತಕ್ಕಂತಹ ಪ್ರಕಾಶದ ವಲಯ. ಜ್ಞಾನಂ ಶರಂ ಚ ದದತಂ, ಎಡಗೈಯಲ್ಲಿ ಧನುಷ್ಯ ಬಾಣ ಹಿಡ್ಕೊಂಡಿದ್ದಾನೆ, ಹೆಗಲಿಗೆ ಧನುಷ್ಯ ಹಾಕ್ಕೊಂಡಿದ್ದಾನೆ, ಬಲಗೈಯಲ್ಲಿ ಜ್ಞಾನ ಮುದ್ರ. ರಾಮ ಕೇವಲ ದುಷ್ಟರ ವಿನಾಶಕನಲ್ಲ, ಜ್ಞಾನದಾಯಕನೂ ಹೌದು. ಪ್ರಿಯಯ ಸಮೇತಂ, ಅವನ ಎಡಬದಿಯಲ್ಲಿ ಸೀತಾದೇವಿ ಇದ್ದಾಳೆ. ಸ್ವಾತ್ಮ ಸ್ವರೂಪಂ ಹನುಮನ್ ಮುಖೇಶು, ಎದುರಿನಲ್ಲಿ ಹನುಮಂತ ಕೈ ಜೋಡಿಸ್ಕೊಂಡು ಕೂತ್ಕೊಂಡಿದ್ದಾನೆ. ಇಂಥ ಹನುಮಂತನಿಗೆ ತನ್ನ ರೂಪವನ್ನು ತೋರಿಸ್ತಾ ಇರುವ ಶ್ರೀರಾಮಚಂದ್ರನನ್ನು ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡಂತಂದಿದ್ದ. ಶ್ಯಾಮಂ ರವೀಂದ್ವಮಿತ ದೀದಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದದತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಮಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಜಿತಂ ಸ್ಮರತೋತು ಗಿರ್ಭೆ, ಸ್ಮರತ ಉರು ಗೀರ್ಭಿ ಅಂತ ತಿಳ್ಕೊಂಡಂತ ಹೇಳಂದಿದ್ದ. ಇನ್ನು ಶ್ರೀಕೃಷ್ಣನನ್ನು ಹೇಗೆ ಧ್ಯಾನ ಮಾಡಬೇಕು? ಇವು ಪರಮಾತ್ಮನನ್ನು ಧ್ಯಾನ ಮಾಡತಕ್ಕಂಥ ವಿಧಾನ. ಧ್ಯಾಯೇತ್ ಹರಿನ್ಮಣಿ ನಿಭಂ, ಶ್ರೀಕೃಷ್ಣನ ನೀಲಮಣಿಯ ಕಾಂತಿಯಿಂದ ಯುಕ್ತವಾದ ಶರೀರ. ಜಗದೇಕ ವಂದ್ಯಂ, ಸರ್ವೋತ್ತಮ ಅಂತ ಹೇಳಿ ಸಂಪೂರ್ಣ ಜಗತ್ತಿನ ಜನರು ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೌಂದರ್ಯ ಸಾರಂ, ಒಳ್ಳೆ ಸಕಲ ಸೌಂದರ್ಯ ಒಂದೇ ಕಡೆಗೆ ಬ್ರಹ್ಮದೇವರು ತಂದಿದ್ದಾರೆ ಎಂಬುವಂತೆ ಇರತಕ್ಕಂತಹ ಹರಿಶಂಕ ವರಾಭಯಾನಿ, ಎರಡು ಕೈಯಲ್ಲಿ ಶಂಖ ಚಕ್ರ, ಬಲಗೈಯಲ್ಲಿ ಚಕ್ರ ಶಂಖ, ವರ ಅಭಯ, ಮೇಲಿನ ಕೈ ಅಭಯ, ಈ ಕೈ ವರ ಕೊಡ್ತಕ್ಕಂಥ ಕೈ. ಹರಿಶಂಖ ವರಾಭಯಾನಿ ದೌರ್ಭಿದಧಾನಮಜಿತಂ ಸರಸಂಚ ವೈಷ್ಮಿ, ಆ ಪರಮಾತ್ಮನ ಎಡಬದಿ ಬದಿಯಲ್ಲಿ ರುಕ್ಮಿಣಿ ಸತ್ಯಭಾಮಿಯರಿದ್ದಾರೆ. ಇಂತಹ ಅಖಿಲಪ್ರದಂ, ಭಕ್ತರ ಬೇಡದ ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡತಕ್ಕಂತಹ ಶ್ರೀಕೃಷ್ಣನನ್ನು ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದ. ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ತಿಳ್ಕೊಂಡಂತೇಳಿ ಧ್ಯಾನ ಮಾಡ್ತಕ್ಕಂಥ ಪರಮಾತ್ಮನನ್ನು ಈ ರೀತಿಯಾಗಿ ಧ್ಯಾಯೇತ್ ಹರಿನ್ಮಣಿ ನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಶಾರಂ. ಇನ್ನೊಂದು ರೀತಿಯಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾನೆ ಚಪ್ಪಳೆ ಹಾಕ್ಕೊಂಡು, ಮೇಲಿನ ಎಡಕೆಯಲ್ಲಿ ಶಂಖಚಕ್ರಗಳಿವೆ, ಜ್ಞಾನ ಮುದ್ರಾ ಅಭಯ ಮುದ್ರಾ ನಿಯುಕ್ತನಾಗಿದ್ದಾನೆ. ಬಲತೊಡೆಯ ಮೇಲೆ ರುಕ್ಮಿಣಿ, ಎಡತೊಡೆಯ ಮೇಲೆ ಸತ್ಯಭಾಮ ಕುಳಿತುಕೊಂಡಿದ್ದಾರೆ. ಇಂತಹ ಶ್ರೀಕೃಷ್ಣನ ಧ್ಯಾನವನ್ನು ನಾವು ಚಿಂತನೆ ಮಾಡಬೇಕು, ಆ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಧ್ಯಾಯೇತ್ ಹರಿನ್ಮಣಿ ನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಹರಿಶಂಕವರಾಭಯಾನಿ ದೌರ್ಭಿದಧಾನಮಜಿತಂ ಸರಸಂಚ ವೈಷ್ಣಿ ಸತ್ಯ ಸಮೇತಮಖಿಲ ಪ್ರದಮಿಂದಿರೇಶಂ. ಆನಂತರ ಪರಮಾತ್ಮನ ಬುದ್ಧ ರೂಪ, ಶಂಖ ಚಕ್ರ, ವರ ಅಭಯ, ಪದ್ಮಾಸನದಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಇಂತಹ ಪರಮಾತ್ಮನನ್ನು ಬುದ್ಧ ರೂಪದಿಂದ ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡಿದ್ದ. ಆನಂತರ ಕಲ್ಕಿ ರೂಪದ ಧ್ಯಾನ, ಕುದುರೆ ಮೇಲೆ ಕುಳಿತುಕೊಂಡಿದ್ದಾನೆ, ಶಂಖಚಕ್ರವರ ಅಭಯಗಳಿಂದ ಯುಕ್ತನಾಗಿ
ಸಂಪೂರ್ಣ ಜಗತ್ತಿಗೆ ಅಭಯವನ್ನು ಕೊಡ್ತಾ ವರವನ್ನು ಕೊಡ್ತಾ ಇರತಕ್ಕಂತಹ ಕಲ್ಕಿಯನ್ನು ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಪುರಾಣಾಂತರಗಳಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಅವತಾರದ ಚಿಂತನೆಯನ್ನು ನಾವು ಮಾಡಿದ ನಂತರ ಕೇಶವಾದಿ 12 ರೂಪಗಳ ಚಿಂತನೆಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇಲ್ಲಿವರೆಗೆ 10 ರೂಪಗಳ ಚಿಂತನೆ. ಕೇಶವ ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದರೆ ಇವೆಲ್ಲ ನಿಂತ ಮೂರ್ತಿಗಳನ್ನು ಧ್ಯಾನ ಮಾಡಬೇಕು. ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಚಕ್ರ, ಬಲಗೈ ಕೆಳಗೆ ಗದ, ಎಡಗೈ ಕೆಳಗೆ ಪದ್ಮ. ನೆನಪಿನಿಟ್ಟುಕೊಳ್ಳಿ, ಕೇಶವನ ರೂಪ ಹೇಗಿದೆ ಅಂತ ತಿಳ್ಕೊಂಡಂತ ಹೇಳಿ ವರ್ಣನೆ ಮಾಡ್ತಾರೆ. ಶಂಖ ಚಕ್ರ ಗದಾ ಪದ್ಮ. ಶಂಖ, ಎಡಗೈಯಲ್ಲಿ ಚಕ್ರ, ಕೆಳಗೈಯಲ್ಲಿ ಗದ, ಬಲಗೈ ಕೆಳಗೆ ಪದ್ಮ. ಇಂಥ ಕೇಶವ ಬ್ರಹ್ಮ ಮತ್ತು ರುದ್ರದೇವರ ನಿಯಾಮಕ. ಅವ್ರ ಕಡೆಯಿಂದ ಸೃಷ್ಟಿಯನ್ನು ಮಾಡಿಸ್ತಾನೆ, ಅವರಿಗೆ ಆಜ್ಞೆ ಮಾಡ್ತಾನೆ, ಪ್ರೇರಿಸ್ತಾನೆ. ಆದ್ದರಿಂದ ಅವನು ಕೇಶವ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಹಿರಣ್ಯಗರ್ಭ ಕಪ್ರೋಕ್ತ. ಕ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಈಶಃ ಅಂತಂದರೆ ಶಂಕರ, ರುದ್ರದೇವರು. ಸೃಷ್ಟ್ಯಾದಿನಾವರ್ತಯತಿ, ಅವರಿಗೆ ಶಕ್ತಿಯ ಸಾಮರ್ಥ್ಯವನ್ನು ಕೊಟ್ಟು ಸೃಷ್ಟಿ ಮಾಡಿ ಇತ್ಯಾದಿಗಳನ್ನು, ಸೃಷ್ಟಿ ಸಂಹಾರಾದಿಗಳನ್ನು ಮಾಡಿ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಪ್ರೇರಣೆ ಮಾಡ್ತಕ್ಕಂಥ ರೂಪಕ್ಕೆ ಕೇಶವ ಕೇಶವ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಕೇಶವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಗಾಯತ್ರಿಯಲ್ಲಿ ತತ್ ಸ ವಿ ತು 24 ಅಕ್ಷರಗಳಿವೆ. ಮೊದಲಿನ ಅಕ್ಷರವಾದಂಥ ತತ್ ಶಬ್ದದಿಂದ ಇವನು ವಾಚ್ಯನಾಗಿದ್ದಾನೆ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ದ್ವಾದಶಾಕ್ಷರ ಮಂತ್ರ ಏನಿದೆ, ಅದರಲ್ಲಿರ್ತಕ್ಕಂಥ ಓಂಕಾರ ಅಕ್ಷರದಲ್ಲಿ ಅಕ್ಷರಕ್ಕೆ ದಿಂದ ಪ್ರತಿಪಾದ್ಯನಾಗಿದ್ದಾನೆ. 24 ತತ್ವಗಳಲ್ಲಿ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿದ್ದಾನೆ. ಮಾಸಗಳಲ್ಲಿ ಮಾರ್ಗಶ್ರೇಷ್ಠ ಮಾಸದ ಅಭಿಮಾನಿಯಾಗಿದ್ದಾನೆ. 12 ನಾಮಗಳಲ್ಲಿ ಹಣೆಗೆ ಹಚ್ಚಿಕೊಳ್ಳುವ ನಾಮದಲ್ಲಿ ಕೇಶವಾಯ ನಮಃ ಅಂತೇಳಿ ನಾಮ ಹಚ್ಚಿಕೊಳ್ಬೇಕು. ರಾಶಿಗಳಲ್ಲಿ ಮೇಷರಾಶಿಗೆ ಅಭಿಮಾನಿಯಾಗಿದ್ದಾನೆ. ಆಹಾರಗಳಲ್ಲಿ ಅನ್ನಕ್ಕೆ ಅಭಿಮಾನಿಯಾಗಿದ್ದಾನೆ. ಅನ್ನ ಚಂದ್ರ ಕೇಶವ ಅಂತ ಹರಿಕಥಾಂಸದಲ್ಲಿ ಹೇಳ್ತಾರೆ. ಈ ಕೇಶವನ ವಾಸಸ್ಥಾನ ನಮ್ಮ ಇಡಾನಾಡಿಯಲ್ಲಿಯೂ ಕೂಡ ಇದೆ ಮತ್ತು ನಮ್ಮ ಹಣೆಯಲ್ಲೂ ಕೂಡ ಇದೆ. ಹೀಗೆ ಕೇಶವನ ಧ್ಯಾನವನ್ನು ಮಾಡಬೇಕು. ಶಂಖ ಚಕ್ರ ಗದಾ ಪದ್ಮ ಬ್ರಹ್ಮರುದ್ರರ ಪ್ರೇರಕ ಹಾಗೂ ನಿಯಾಮಕ. ಗಾಯತ್ರಿಯಲ್ಲಿಯ ತತ್ಶಬ್ದ ವಾಚ್ಯ. ಓಂ ನಮೋ ಭಗವತೆ ವಾಸುದೇವಾಯ ಇದರಲ್ಲಿ ಓಂ ಪ್ರಣವದಿಂದ ವಾಚ್ಯ. ಅವ್ಯಕ್ತ ತತ್ವಾಭಿಮಾನಿ, ಮಾರ್ಗಶೀರ್ಷಾಭಿಮಾನಿ. ಹಣೆಯ ಮೇಲಿರ್ತಕ್ಕಂತಹ ಲಲಾಟದಲ್ಲಿರ್ತಕ್ಕಂಥ ನಾಮದ ಅಭಿಮಾನಿ, ಮೇಷರಾಶಿಯ ಅಭಿಮಾನಿ, ಅನ್ನದ ಅಭಿಮಾನಿ, ಇಡಾನಾಡಿಯಲ್ಲಿ ವಾಸ ಮಾಡುವ ಮತ್ತು ಹಾಲದ ಹಣೆಯ ಮಧ್ಯದಲ್ಲಿ ವಾಸ ಮಾಡುವ ಈ ಕೇಶವನನ್ನು ಈ ಕ್ರಮದಲ್ಲೇ ಚಿಂತನೆ ಮಾಡಬೇಕು. 2 ಸಲ ಹೇಳಿದ್ದೇನೆ, ಪುನಃ
ವಿಡಿಯೋ ಹಾಕ್ಕೊಂಡು ಕೇಳಿ ಬರೆದಿಟ್ಟುಕೊಂಡು ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಮಾಡಿ. ಇವನ ವರ್ಣನೆಯನ್ನು ದಾಸರು ಹೀಗೆ ಹೇಳ್ತಾರೆ: ಈಶ ಬ್ರಹ್ಮರಿಗೆ ನಿಯಾಮಕನಾಗಿದ್ದು, ಈಶ ಬ್ರಹ್ಮರಿಗೆ ನಿಯಾಮಕ, ಪೋಷಿಸುತ್ತ ಪರಮಾತ್ಮ ಕೋಲೆ, ನಮ್ಮನ್ನು ಪೋಷಣೆ ಮಾಡತಕ್ಕಂಥ ಭಗವಂತ ನಿನ್ನ ವಿಶಿಷ್ಟಿಲ್ಲಿ ಕೋಲಾಟ ಆಡುವಾಗ ಈ ಮಂತ್ರವನ್ನು ಹೇಳ್ತಾರೆ. ಪೋಷಿಸುತ್ತಿಪ್ಪ ಪರಮಾತ್ಮನಾದ, ನಮ್ಮನ್ನು ಪೋಷಿಸುವ ಪರಮಾತ್ಮನಾದ ಶ್ರೀ ಕೇಶವನ ಮೊದಲೇ ಬಲಗೊಂಬೆ ಕೋಲೆ. ಈ ರೀತಿಯಾಗಿ ಕೇಶವನ ಚಿಂತನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಂಖಚಕ್ರ ಗದಾಪದ್ಮ, ಈ ಕೇಶವನ ರೂಪ ಹೇಗಿರಬೇಕು ಅನ್ನೋದನ್ನು ನೋಡಿ. ಕೇಶವ ಈ ರೀತಿಯಾಗಿದ್ದಾನೆ. ಬಲಗೈಯಲ್ಲಿ ಶಂಖ ಇದೆ, ಎಡಗೈಯಲ್ಲಿ ಚಕ್ರ ಇದೆ, ಮೇಲೆ ಕೆಳಗಿನ ಕೈ ಅದನ್ನು ಕೂಡ ಮೇಲೆ ಇಟ್ಕೊಂಡಿದ್ದಾನೆ, ಗದೆ ಇದೆ. ಆ ನಂತರ ಬಲಗೈ ಕೆಳಗಿನ ಕೈಯಲ್ಲಿ ತಾವರೆ ಇದೆ, ಕಮಲ ಇದೆ. ಈ ರೀತಿಯಾಗಿ ಕೇಶವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಕೇಶವ ನಾರಾಯಣ ಮಾತ್ರ ಹೋಗ್ತಿರ್ತೇವೆ. ಇಂಥ ಕೇಶವನನ್ನು ಚಿಂತನೆ ಮಾಡುವಾಗ ಆ ಕೇಶವನ ನಾವು ಏನನ್ನು ಬೇಡ್ಕೊಳ್ಬೇಕು? ನಮ್ಮ ಸಕಲ ದೋಷಗಳನ್ನು ದೂರ ಮಾಡೋದು ಬೇಡ್ಕೊಳ್ಬೇಕು. ಅದಕ್ಕೆ ಕನಕದಾಸರು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ಈಶ, ನಿನ್ನ ಚರಣ ಭಜನೆಯನ್ನು ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ ಅತ್ಯಂತ ಪ್ರೀತಿಯಿಂದ ನಾನು ಮಾಡ್ತೇನೆ. ಇನ್ನೂ ಬೇಕು ಅಂತ ಆಸೆ ಇಟ್ಕೊಂಡು ಮಾಡ್ತೇನೆ. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಬ್ರಹ್ಮರುದ್ರರಿಗೂ ಸ್ವಾಮಿ ಆದ್ದರಿಂದಾಗಿ ಎಲೆ ಕೇಶವ, ಲಕ್ಷ್ಮೀಪತಿ ಆದಂಥ ಕೇಶವ, ನನ್ನ ದೋಷಗಳನ್ನು ದೂರ ಮಾಡು ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆನಂತರ 10 ಆದಮೇಲೆ 11, 12ನೇ ರೂಪ ನಾರಾಯಣ ರೂಪ, ಕೇಶವಾದಿಗಳಲ್ಲಿ 2ನೇ ರೂಪ. ಇಲ್ಲಿ ಬಲಗೈಯ ಮೇಲೆ ಪದ್ಮ ಹಿಡ್ಕೊಂಡಿದ್ದಾನೆ, ನೆನಪಿಟ್ಟುಕೊಳ್ಳಿ. ಎಡಗೈಯಲ್ಲಿ ಗದೆ ಇದೆ. ಆನಂತರ ಎಡಗೈ ಕೆಳಗೆ ಚಕ್ರ ಇದೆ. ಇಲ್ಲಿಂದ ಹೀಗೆ ರೌಂಡಾಗಿ ತೆಗೆದುಕೊಳ್ಬೇಕು. ಆನಂತರ ಕೆಳಗಿನ ಬಲಗೈಯಲ್ಲಿ ಶಂಖ ಇದೆ. ಆದರೆ 2 ಕೈಗಳನ್ನು ಎತ್ತಿದ್ದಾನೆ. ಇಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಟು ನಾರಾಯಣನನ್ನು ನೋಡಿ. ಇದು ನಾರಾಯಣನ ರೂಪ. ಬಲಗೈ ಮೇಲೆಯಲ್ಲಿ ಚಕ್ರ, ಆನಂತರ ಮೇಲಿನ ಎಡಗೈಯಲ್ಲಿ ಕಮಲ, ಕೆಳಗಿನ ಕೈಯಲ್ಲಿ ಕೆಳಗಿನ ಕೈಯಲ್ಲಿ ಶಂಖ, ಬಲದ ಕೆಳಗಿನ ಕೈಯಲ್ಲಿ ಗದೆ. ಈರಿರ್ತಕ್ಕಂಥ ಈ ನಾರಾಯಣನನ್ನು ನೀವು ನೋಡಿ. ಈ ನಾರಾಯಣನ ಚಿಂತನೆ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಕ್ಷೀರ ಸಮುದ್ರಶಾಹಿ, ನೀರಿಗೆ ಆಪ ಅಂತ ತಿಳ್ಕೊಂಡಂತ ಹೆಸರು. ಆಪೋ ನಾರಾಯಿತಿ ಪ್ರೋಕ್ತಾ, ಆಪಕ್ಕೆ ನಾರ ಅಂತ ತಿಳ್ಕೊಂಡಂತ ಹೆಸರು. ಆಪೋ ವೇ ನರಸೋ ನಮಃ. ಆನಂತರ ಇಂಥ ಪರಮಾತ್ಮನಿಗೆ ಆಪಹ, ಈ ಪರಮಾತ್ಮನಿಂದಲೇ ಹುಟ್ಟಿರ್ತಕ್ಕಂಥದ್ದು ಪ್ರಳಯ ಕಾಲದ ನೀರು.
ಇಂಥ ಉದಕದಲ್ಲಿ ಅಯನಂ ತಶ್ಚತಃ ಪೂರ್ವಂ ಆರಾಮಾಗಿ ಸೇಡನ ಮೇಲೆ ಪೌಡಿಸಿದ್ದಾನಲ್ಲ ಈ ದೇವರು. ಆದ್ದರಿಂದ ಇವನಿಗೆ ನಾರಾಯಣ ನಾರಾಯಣ ಅಂತ ತಿಳ್ಕೊಂಡು ಅಂತ ಹೇಳಿದರು. ಆಪೋ ನಾರಾಯಿತಿ ಪ್ರೋಕ್ತ ಆಪೋ ವೈ ನರಸೂನವಃ ಅಯನಂ ತಸ್ಯತಃ ಪ್ರೋಕ್ತ ತೇನ ನಾರಾಯಣ ಸ್ಮೃತಃ. ಭಗವಂತನಿಗೆ ನರ ಅಂತ ಹೆಸರು. ಯಾಕೆ? ನ ರೀಯತೆ ಇತಿ ನರ, ನಾಶರಹಿತನಾಗಿದ್ದಾನೆ. ಅವನು ಸೃಷ್ಟಿ ಮಾಡಿದ ಪ್ರಳಯೋದಕಕ್ಕೆ ನಾರ ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಅಂಥ ನೀರಿನಲ್ಲಿ ಪ್ರಳಯ ಕಾಲದಲ್ಲಿ ಪರಮಾತ್ಮ ತಾನೊಂದು ಆಲದ ಎಲೆಯ ಮೇಲೆ ಶಯನ ಮಾಡ್ತಾನೆ. ಆದ್ದರಿಂದ ಅವನಿಗೆ ನಾರಾಯಣ ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಈ ನಾರಾಯಣನು ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರದಲ್ಲಿರುವ ಎರಡನೇ ಅಕ್ಷರ ನ ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಗಾಯತ್ರಿಯಲ್ಲಿ ಎರಡನೇ ಅಕ್ಷರವಾದ ಸ ಅಕ್ಷರಕ್ಕೆ ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ. ತತ್ವಗಳಲ್ಲಿ ಮಹತ್ತತ್ವಕ್ಕೆ ಅಭಿಮಾನಿಯಾಗಿದ್ದಾನೆ. ಮಾಸಗಳಲ್ಲಿ ಪೌಷ್ಯಮಾಸಕ್ಕೆ ಅಭಿಮಾನಿಯಾಗಿದ್ದಾನೆ. ಶುಕ್ಲ ಪಕ್ಷದಲ್ಲಿ ಹೊಟ್ಟೆಯ ಮಧ್ಯದಲ್ಲಿ ಹಚ್ಚುವ ನಾಮಕ್ಕೆ ಅಭಿಮಾನಿಯಾಗಿದ್ದಾನೆ. ರಾಶಿಗಳಲ್ಲಿ ಋಷಭ ರಾಶಿಗೆ ಅಭಿಮಾನಿಯಾಗಿದ್ದಾನೆ. ಊಟದಲ್ಲಿ ಪಾಯಸಕ್ಕೆ ಅಭಿಮಾನಿಯಾಗಿದ್ದಾನೆ. ಆನಂತರ ಪೂರ್ವ ದ್ವಾರದಲ್ಲಿರುವ ಮಹಾಲಕ್ಷ್ಮಿ ಅಂತರ್ಗತನು, ವಾಯುವಿನ ಅಂತರ್ಗತನಾಗಿಯೂ ನಮ್ಮಿಂದ ಉಪಾಸನಾಗಿದ್ದಾನೆ. ಇದು ನಾರಾಯಣನ ವರ್ಣನೆ. ಈ ವರ್ಣನೆ ಸರಿಯಾಗಿ ನೆನಪಿಟ್ಟುಕೊಳ್ಬೇಕು. ನಾಶನಹಿತನಾದ್ದರಿಂದಾಗಿ ನರ ಅಂತ ಅನಿಸ್ಕೊಂಡಿರ್ತಕ್ಕಂಥ ಪರಮಾತ್ಮ ನಾರ ಅಂತಕ್ಕಂತಹ ಪ್ರಳಯೋದಕದಲ್ಲಿ ಆಲದ ಎಲೆ ಮೇಲೆ ಶಯನ ಮಾಡಿದ ಕಾರಣ ನಾರಾಯಣ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಆಪೋ ನಾರಾಯಿತಿ ಪ್ರೋಕ್ತಾ ಆಪೋ ವೈ ನರಸೋ ನಮಃ ಅಯನಂ ತಸ್ತಃ ಪ್ರೋಕ್ತಾ ತೇನ ನಾರಾಯಣ ಸ್ಮೃತಃ. ಅಥವಾ ಶೇಷಶಾಹಿಯಾಗಿರ್ತಕ್ಕಂಥ ಪರಮಾತ್ಮ. ಇವನ ಬಲಗೈ ಮೇಲ್ಬದಿಯಲ್ಲಿ ಪದ್ಮ ಇದೆ, ಎಡಗೈಯಲ್ಲಿ ಗದೆ ಇದೆ, ಕೆಳಗಿನ ಎಡಗೈಯಲ್ಲಿ ಚಕ್ರ ಇದೆ, ಬಲಗಿನ ಕೆಳಕೈಯಲ್ಲಿ ಶಂಖ ಇದೆ. ಇಂಥ ಪರಮಾತ್ಮ ನಮೋ ಭಗವತೆ ವಾಸುದೇವ ಓಂ ನಮೋ ಭಗವತೆ ವಾಸುದೇವಾಯದಲ್ಲಿ ನ ಅಕ್ಷರ ಪ್ರತಿಪಾದ್ಯನು. ಗಾಯತ್ರಿಯಲ್ಲಿರುವ ಸ ಅಕ್ಷರಕ್ಕೆ ಪ್ರತಿಪಾದ್ಯನು. ಮಹತ್ತತ್ವಾಭಿಮಾನಿಯು, ಪುಷ್ಯಮಾಸಾಭಿಮಾನಿಯು, ಶುಕ್ಲ ಪಕ್ಷದಲ್ಲಿ ಎದೆಗೆ ಹಚ್ಕೊಳ್ತಕ್ಕಂಥ ಮಧ್ಯದ ನಾಮ ಅಂತಿಕೊಂಡು ಒಕ್ಕಳದ ಮೇಲೆ ಹಚ್ಕೊಳ್ತಕ್ಕಂಥ ನಾಮ ಅಂತಿಕೊಂಡಂತೇನಿದೆ ಆ ನಾಮಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು. ಇಲ್ಲ, ಉದರದ ಮಧ್ಯದಲ್ಲಿ ಹಚ್ಚುವ ವೃಷಭ ರಾಶಿಗೆ ಅಭಿಮಾನಿ ದೇವತೆ, ಪಾಯಸಕ್ಕೆ ಅಭಿಮಾನಿ, ಪ್ರಾತಃ ಕಾಲಕ್ಕೆ ನಿಯಾಮಕ, ಪಿಂಗಳನಾಡಿಯಲ್ಲಿ ವಾಸ ಮಾಡಿರ್ತಕ್ಕಂಥ, ಆ ನಂತರ ಮಹಾಲಕ್ಷ್ಮಿ ವಾಯುದೇವರ ಅಂತರ್ಗತನಾಗಿ ಇರತಕ್ಕಂಥ ನಾರಾಯಣನನ್ನು ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇಂಥ ನಾರಾಯಣನನ್ನು ಕೋಲಾಟ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಮರಣೆ ಮಾಡ್ತಾರೆ. ನೀರಿಗಾಶ್ರಯನಾಗಿ ನೀರುಳು ಮಲಗಿಪ್ಪ ನೀರಜ ನೇತ್ರ ನಿಗಮಾತ್ಮಕ ಕೋಲೆ, ನೀರಜ ನೇತ್ರ ನಿಗಮಾತ್ಮಕೋಲೆ ನಾರಾಯಣನ್ನ ಬಲಗೊಂಬೆ ಕೋಲೆ. ಇಂಥ ನಾರಾಯಣನ ಹತ್ರ ನಾವು ಏನಂತ ಬೇಡ್ಕೊಳ್ಬೇಕು? ನಾರಾಯಣನಿಗೆ ನಾವು ಏನಂತ ಬೇಡ್ಕೊಳ್ಬೇಕು? ಕನಕದಾಸರು ಹೇಳ್ತಾರೆ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ನಿನಗೆ ನಾನು ಶರಣು ಬಂದಿದ್ದೇನೆ, ಕೊನೆ ಕಾಲದಲ್ಲಿ ನಿನ್ನ ಸ್ಮೃತಿಯನ್ನು ಕೊಡು ಪರಮಾತ್ಮ. ನಿನ್ನ ಸ್ಮರಣೆ ಮಾಡ್ತಾ ಪ್ರಾಣ ಬಿಟ್ಟರೆ ನಿನ್ನ ಹತ್ರ ನಾನು ಬರ್ತೇನಲ್ಲ.
ಸ್ಮರಣೆಯ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಇದರ ನಂತರ ಮೂರನೆಯ ನಾಮ 22 ಸಂಖ್ಯೆಯಲ್ಲಿ 13ನೆಯ ನಾಮ ಮಾಧವ. ಈ ಮಾಧವನಿಗೆ ಹೇಗಿದೆ ಅಂತಿಕೊಂಡಂತಂದರೆ, ಬಲಗೈ ಮೇಲೆ ಚಕ್ರ, ಎಡಗೈ ಮೇಲೆ ಶಂಖ, ಎಡಗೈ ಕೆಳಗೆ ಪದ್ಮ, ಬಲಗೈ ಕೆಳಗಿನ ಬಲಗೈಯಲ್ಲಿ ಗದೆ. ಈ ರೀತಿಯಾಗಿರ್ತಕ್ಕಂತಹ ಪರಮಾತ್ಮನ ದರ್ಶನವನ್ನು ಈ ರೀತಿಯಾಗಿ ಮಾಡಿ. ನಾನು ತೋರಿಸಿದಂತೆ ಬಲಗೈ ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಆನಂತರ ಕೆಳಗಿನ ಎಡೆಯಲ್ಲಿ ಪದ್ಮ, ಕೆಳಗಿನ ಕೈಯಲ್ಲಿ ಗದೆ. ಇಂತಹ ಪರಮಾತ್ಮ ಮಧುನಾಮಕನಾಗಿರ್ತಕ್ಕಂತಹ ದೈತ್ಯನನ್ನು ಸಂಹಾರ ಮಾಡಿದ್ದರಿಂದಾಗಿ ಮಾಧವ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಯದುವಂಶದಲ್ಲಿ ಒಂದು ಮಧುವಿನಿಂದ ಪ್ರಾರಂಭವಾದ ಯದುವಂಶದಲ್ಲಿ ಅವನೇ ಅವತರಿಸಿದ್ದಾನೆ. ರಮಾದೇವಿಗೆ ಮಾ ಅಂದರೆ ರಮಾದೇವಿ, ಧವಪತಿ, ರಮಾದೇವಿಗೆ ಪ್ರೀತ್ಯಾಸ್ಪದನಾದಂಥ ಪತಿಯಾದ್ದರಿಂದಾಗಿ ಇವನಿಗೆ ಮಾಧವ ಅಂತ ತಿಳ್ಕೊಂಡಂತ ಹೇಳಿದರು. ಮಾ ಅಂದರೆ ಪ್ರಮಾಣಗಳು, ಸಕಲ ಪ್ರಮಾಣಗಳಿಂದಲೂ ಸರ್ವೋತ್ತಮ ಅಂತ ಅನಿಸ್ಕೊಂಡಿರ್ತಕ್ಕಂಥದ್ದಾಗಿ ಮಾಧವನಿಗೆ ಮಾಧವ ಅಂತ ತಿಳ್ಕೊಂಡಂತ ಹೇಳಿದರು. ಇಂಥ ಶ್ರೀ ಮಾಧವರೂಪಿಯಾಗಿರ್ತಕ್ಕಂಥ ಶ್ರೀಹರಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ದ್ವಾದಶಾಕ್ಷರ ಮಂತ್ರದಲ್ಲಿ ಮೂರನೆಯ ಅಕ್ಷರವಾದ ಮೋ ಎಂಬ ಅಕ್ಷರಕ್ಕೆ ಅಭಿಮಾನಿಯ ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ. ಗಾಯತ್ರಿಯಲ್ಲಿರುವ ಮೂರನೇ ಅಕ್ಷರವಾದ ವಿ ಈ ಅಕ್ಷರಕ್ಕೆ ಅಭಿಮಾನಿಯಾಗಿದ್ದಾನೆ. ತತ್ವಗಳಲ್ಲಿ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿದ್ದಾನೆ. ಮಾಸಗಳಲ್ಲಿ ಮಾಘ ಮಾಸಕ್ಕೆ ಅಭಿಮಾನಿಯಾಗಿದ್ದಾನೆ. ಆನಂತರ ಶುಕ್ಲ ಪಕ್ಷದಲ್ಲಿ ಎದೆಗೆ ಹಚ್ಚಿಕೊಳ್ಳುವ ನಾಮ, ಎದೆಗೆ ಹಚ್ಚಿಕೊಳ್ತಕ್ಕಂಥ ನಾಮಕ್ಕೆ ಅಭಿಮಾನಿಯಾಗಿದ್ದಾನೆ. ರಾಶಿಗಳಲ್ಲಿ ಮಿಥುನ ರಾಶಿಗೆ ಅಭಿಮಾನಿಯಾಗಿದ್ದಾನೆ. ಊಟದಲ್ಲಿ ಭಕ್ಷ್ಯಗಳಿಗೆ ಅಭಿಮಾನಿಯಾಗಿದ್ದಾನೆ. ಮಧ್ಯನಾಡಿಯಲ್ಲಿರ್ತಕ್ಕಂತಹ ಈ ಮಾಧವನನ್ನು ಹಲ್ಲು ತಿಕ್ಕುಕೊಳ್ಳುವಾಗ ನೆನೆಸ್ಬೇಕಂತ, ದಂತಧಾವನ ಕಾಲದಲ್ಲಿ ಸ್ಮರಣೆ ಮಾಡಬೇಕಂತೆ ಶಾಸ್ತ್ರ ಹೇಳ್ತದೆ. ಇನ್ನೊಮ್ಮೆ ಹೇಳ್ತೇನೆ, ನೆನಪಿಟ್ಕೊಳ್ಳಿ. ಬಲಬದಿಯ ಮೇಲ್ಕೈಯಲ್ಲಿ ಚಕ್ರ, ಎಡಬದಿಯ ಮೇಲ್ಚಕ್ರೆಯಲ್ಲಿ ಶಂಖ, ಎಡಬೈ ಕೆಳಗೆ ಪದ್ಮ, ಬಲಗೈ ಕೆಳಗೆ ಗದ. ಇದು ಮಾಧವನ ರೂಪ. ಬಿಂದು ಮಾಧವನ ರೂಪವು ಕೂಡ ಇದೇ ರೀತಿಯಾಗಿದೆ. ಆನಂತರ ಸರ್ವೋತ್ತಮನಾಗಿದ್ದರಿಂದ ಲಕ್ಷ್ಮೀಪತಿ ಆದ್ದರಿಂದ ಮಾಧವ ಅಂತ ಅನಿಸ್ಕೊಳ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಮೂರನೇ ಅಕ್ಷರವಾಗಿರ್ತಕ್ಕಂತಹ ಮೋ ಅಕ್ಷರಕ್ಕೆ ಅಭಿಮಾನಿಯಾಗಿದ್ದಾನೆ. ಸಕಲ ಅಕ್ಷರಗಳಿಗೂ ನಿಯಾಮಕನಾಗಿದ್ದಾನೆ. ಗಾಯತ್ರಿಯಲ್ಲಿರ್ತಕ್ಕಂಥ ವಿ ಅಂತಕ್ಕಂಥ ಮೂರನೇ ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ. ತತ್ವಗಳಲ್ಲಿ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿದ್ದಾನೆ. ಮಾಘ ಮಾಸಕ್ಕೆ ಅಭಿಮಾನಿಯಾಗಿದ್ದಾನೆ. ಶುಕ್ಲ ಪಕ್ಷದಲ್ಲಿ ನಾವು ಎದೆಗೆ ಹಚ್ಚಿಕೊಳ್ತಕ್ಕಂಥ ನಾಮದಿಂದ ಪ್ರತಿಪಾದನಾಗಿದ್ದಾನೆ. ಮಿಥುನ ರಾಶಿಗಳಲ್ಲಿ ಮಿಥುನ ರಾಶಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಾಹಕನಾಗಿದ್ದಾನೆ. ಊಟಗಳಲ್ಲಿ ಭಕ್ಷ್ಯಗಳಿಗೆ ನಿಯಾಮಕನಾಗಿದ್ದಾನೆ. ಇಂಥ ಮಧ್ಯನಾಡಿಗತನಾದಂತಹ ಮಾಧವನನ್ನು ನಾವು ಹಲ್ಲು ಉಜ್ಜುವಾಗ ಸ್ಮರಣೆ ಮಾಡಬೇಕು ಅಂತ ಕೂಡ ಅಂದಿದ್ದಾರೆ. ಯಾದವ ಕುಲಜನೆ, ಸಾಧುಗಳ ಅರಸನೆ, ಮಾದೇವಿ
ಗಾಶ್ರಯನಾಗಿಪ್ಪ ಕೋಲೆ, ನಾಗಿಪ್ಪ ಪಾಲಿಸುವ ಕೋಲೆ, ಮಾಧವನ್ನ ಮೊದಲೇ ಬಲಗೊಂಬೆ ಕೋಲೆ. ಈ ರೀತಿಯಾಗಿ ದಾಸರು ವರ್ಣನೆ ಮಾಡಿದ್ದಾರೆ. ಯಾದವ ಕುಲಜನೆ ಸಾಧುಗಳ ರಸನೆ, ಮಾದೇವಿಗಾಶ್ರಯನಾಗಿರುವವನೆ ಕೋಲೆ, ಮಾದೇವಿಗಾಶ್ರಯನಾಗಿ ಪಾಲಿಸುವ ಮಾಧವನ್ನ ಮೊದಲೇ ಬಲಗೊಂಬೆ ಕೋಲೆ. ಇಂಥ ಮಾಧವನ ಹತ್ರ ಏನನ್ನ ಬೇಡಬೇಕು? ಕನಕದಾಸರು ಹೇಳ್ತಾರೆ, ಶೋಧಿಸನ್ನ ಭವದ ಕಲುಷ, ಸಂಸಾರದಲ್ಲಿ ಅನೇಕ ದೋಷಗಳಿಂದ ಯುಕ್ತನಾಗಿದ್ದೇನೆ, ನನ್ನ ಈ ಸಂಸಾರಗತವಾದ ದೋಷಗಳನ್ನೆಲ್ಲ ದೂರ ಮಾಡು. ಬೋಧಿಸಯ್ಯ ಜ್ಞಾನ ಯಮಗೆ, ನನಗೆ ಜ್ಞಾನ ಮುದ್ರೆಯಿಂದ ಯುಕ್ತನಾಗಿರ್ತಕ್ಕಂಥವ್ನು ನೀನು. ಬಾಧಿಸುವ ಯಮನ ಬಾಧೆ, ನರಕದಲ್ಲಿ ಬಿದ್ದು ಯಮನ ದೇವರಿಂದ ಪೀಡಿತನಾಗ್ತಕ್ಕಂಥ ಅವಸ್ಥೆಯನ್ನು ದಾಟಿಸಿ ನೀನು ಹೇಳಿದಂತೆ ಈ ಸಂಸಾರದ ಬಾಧೆಯನ್ನು, ನರಕದ ಬಾಧೆಯನ್ನು ಬಿಡಿಸು, ಅನುಗ್ರಹ ಮಾಡುವಂತ ತಿಳ್ಕೊಂಡು ಅಂತ ಹೇಳಿ, ಶೋಧಿಸನ್ನ ಭವದ ಕಲುಷ, ಬೋಧಿಸಯ್ಯ ಜ್ಞಾನವೆಮಗೆ, ಸಾಧಿಸುವ ಯಮನ ಬಾಧೆ, ಬಿಡಿಸು ಮಾಧವ ಅಂತ ತಿಳ್ಕೊಂಡು ಅಂತೇಳಿ ವರ್ಣನೆ ಮಾಡಿದ್ದಾರೆ. 22 ಆಗಲಿಲ್ಲ, 13 ಮಾತ್ರ ಆಯಿತು. ನಾಳೆ 23ರಲ್ಲಿ ಕೃಷ್ಣಾಯ ನಮಃ ಬಿಟ್ಟು ಕೇಶವಾದಿ 23 ನಾಮಗಳು, ನಾಡಿದ್ದು 24ರಲ್ಲಿಯೂ ಕೂಡ ಕೇಶವಾದಿ 24 ನಾಮಗಳು. ಅದರಿಂದ ಇಲ್ಲಿಂದ ಪ್ರಾರಂಭ ಮಾಡಿದ್ದನ್ನು ಕೊನೆಯವರೆಗೂ ಈ ಪರಮಾತ್ಮನ ಕೇಶವಾದ ವಿಶೇಷ ಮಹಿಮೆಯನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮಯ ನಾಶಯ ಶೇಷ ನಾಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡವಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.